ನಮಸ್ತೆ ಎಲ್ಲರಿಗೂ. ಈ ಜೇನು ಪಡೆ ತೋರಿಸ್ತೀನಿ. ಇದರಲ್ಲಿ ಏನಾಗಿದೆ ಅಂತ ನೀವು ಅಬ್ಸರ್ವ್ ಮಾಡಿ ಮೊದಲು. ಅದಾದಮೇಲೆ ಏನು ಅಂತ ಹೇಳಿ. ಇದು ಮೊದಲ ಫ್ರೇಮು. ಇದು ಹೊಸ ರಾಣಿ ಅಲ್ಲ, ಇದು ಹಳೆ ರಾಣಿ. ಇದು ಎರಡನೇ ಫ್ರೇಮ್. ಈ ಪಡೆ ಇಲ್ಲಿಗೆ ತಂದಾಗ ಬರೀ 2 ಫ್ರೇಮು ಜೊತೆಗೆ ಹಳೆ ರಾಣಿ ಇತ್ತು. 2 ತಿಂಗಳಾಯಿತು ಈ ಪಡೆ ಇಲ್ಲಿದ್ದು. ನೀವೇನು ಅಬ್ಸರ್ವ್ ಮಾಡಿದ್ರಿ? 3 ಫ್ರೇಮು. ಇದು ನಾನು ಕೊಟ್ಟಿರೋ ಬ್ರೂಡು. ಈಗ ಜೇನಿಗೆ ರೋಗ ಅಂತ ಬರುತ್ತಲ್ಲ, ಒಂದು ವ್ಯಾಕ್ಸ್ ಮತ್ತು ಅಟ್ಯಾಕ್ ಆಗುತ್ತೆ. ಅದಾದಮೇಲೆ ತೈಸಾಕ್ ಬ್ರೂಡ್ ಬರುತ್ತೆ. ಅದಾದಮೇಲೆ CCD ಅಂತ ಬರುತ್ತೆ, ರಾಣಿ ಮೊಟ್ಟೆ ಹಿಡದೇ ಇರೋದು. ಇದು ಇನ್ನೊಂದು ಥರದ್ದು. ಇದು ಏನು ಅಂತ ಗೊತ್ತಿಲ್ಲ, ನಾನು ಚೆಕ್ ಮಾಡಬೇಕು. ನೋಡಿ, ಕಡ್ಡಿ ಮೊಟ್ಟೆ ಇದೆ, ಲಾರ್ವಾ ಇದೆ, ಪ್ಯೂಪ ಆಗಲ್ಲ. ಇದು ನನ್ನಲ್ಲಿ ಆಗಿರೋ ಒಂದೇ ಇಶ್ಯೂ ಅಲ್ಲ. ಹಾಗಂತ ಇದು ಹೊಸ ರಾಣಿ ಹಳೆ ರಾಣಿ ಅನ್ನೋದಿಲ್ಲ. ಎಲ್ಲ ಜೇನು ಪಡೆಯಲು ಅಂದರೆ ಎಲ್ಲ ಥರದಲ್ಲೂ ಆಗಿದೆ. ನಂದು 28 ಪಡೆ ಈ ಥರ ಆಗಿದೆ. ಅರ್ಧಕ್ಕಿಂತ ಜಾಸ್ತಿ ಪಡೆಗಳಲ್ಲಿ ಈ ಥರ. ಆದರೆ ಇದು ಸ್ಪ್ರೆಡ್ ಆಗ್ತಾಯಿಲ್ಲ. ಒಂದೊಂದು ಸೈಟಲ್ಲಿ ಎಷ್ಟಿದೆಯೋ ಅದರಲ್ಲೇ ಇದೆ. ನೋಡಿ, ಈ ಸೈಟಲ್ಲಿ ಈ ಬಾಕ್ಸಿಗೆ ಒಂದೇ ಬಂದಿದೆ. ಇಲ್ಲಿರೋ 3 ಬಾಕ್ಸಿಗೆ ಬಂದಿಲ್ಲ, ಅಲ್ಲಿರೋ 5 ಬಾಕ್ಸಿಗೆ ಬಂದಿಲ್ಲ. ಹಾಗಂತ ತೈಸಾಕ್ ಬ್ರೂಡ್ ಆದರೆ ಮರಿ ಕೊಳೆಯುತ್ತೆ. ಇದು ಪ್ಯೂಪ ಆದಮೇಲೆ ಅದು ಕೊಳೆಯೋದು, ಪ್ಯೂಪ ಆದಮೇಲೆ. ಆದರೆ ಇದು ಡಿಫ್ರೆಂಟು. ರಾಣಿ 2 ಫ್ರೇಮಿಂದ 3 ಫ್ರೇಮ್ ಆಗೋ ತನಕ ಸರಿ ಇತ್ತು. ಅದಾದಮೇಲೆ ಇದು 2 ಫ್ರೇಮ್ ಆಗ್ತಾ ಇರಬೇಕು. ಇಷ್ಟೊತ್ತಿಗೆ ಇದು ಸೂಪರಿಗೆ ಫುಲ್ ಆಗಬೇಕಿತ್ತು, ಅಷ್ಟು ಸ್ಟ್ರೆಂತ್ ಇತ್ತು. ಈಗ ಇದು ಅರ್ಧಕ್ಕರ್ಧ ಸ್ಟ್ರೆಂತ್ ಕಡಿಮೆ ಆಗಿದೆ. ಏನಿರ್ಬೋದು ಅಂತ ಗೊತ್ತಿಲ್ಲ, ಆದರೂ ಎಕ್ಸ್ಪರ್ಟ್ನ ಕೇಳ್ಬೋದು. ಇದು 1, 2 ಲಾಸ್ಟು ಅಪರೂಪಕ್ಕೆ ನೋಡ್ತಿದ್ದೆ. ಆವಾಗ ಒಬ್ಬನ ಕೇಳಿದಾಗ ಅವರಂದರು, ಓಕೆ ಮೇಟಿಂಗ್ ಸರಿಯಾಗಿಲ್ಲ ಅಂದರೆ ಆ ಥರ ಆಗುತ್ತೆ ಅಂತ. ಇಲ್ಲ, ಮೇಟಿಂಗಲ್ಲೇನು ಸರಿಯಾದ ಸಮಸ್ಯೆ ಇಲ್ಲದೆ ಇರ್ಬೋದು. ಹೇಗೆ ಅಂದರೆ ಅವರು ಕೊಟ್ಟಿರೋ ಎಕ್ಸಾಂಪಲ್ ನಾನು ಕೇಳಿದೆ, ಅದೇ ಹಂಗೆ ಮೊದಲು ಸರಿ ಮೊಟ್ಟೆ ಇಡ್ತಾ ಇತ್ತು, ಆಮೇಲೆ ಮೊಟ್ಟೆ ಇಡಲ್ಲ ಹೇಗೆ ಅಂತ. ಅದಕ್ಕೆ ಅವ್ರು ಕೊಟ್ಟಿರೋ ಎಕ್ಸಾಂಪಲು ನಮ್ಮಲ್ಲಿ ಮಕ್ಕಳು ಕೂಡ ಹಾಗೆ ಒಂದಿಷ್ಟು ಏಜ್ ತನಕ ಸರಿಯಾಗಿರಲ್ವ, ಅದಾದಮೇಲೆ ಅವರಿಗೆ ಸ್ವಲ್ಪ ಮಂದ ಬುದ್ಧಿ ಅಥವಾ ಹುಚ್ಚುತನ ಆ ಥರ ಎಲ್ಲ ಬರೋದಿರುತ್ತೆ. ಕೆಲವೊಂದು ನಮ್ಮೂರಲ್ಲೂ ಒಬ್ಬರಿದ್ದಾರೆ, ಅವರು 10ನೇ ಕ್ಲಾಸ್ ತನಕ 8ನೇ ಕ್ಲಾಸ್ ತನಕ ಸರಿಯಾಗಿದ್ದರು. ಆಮೇಲೆ ಅವ್ರಿಗೆ ಸ್ವಲ್ಪ ಬುದ್ಧಿ ಇದಾಗ್ಬಿಡ್ತು. ಅದೇ ಥರ ಅಂತ ಅವರು ನನಗೆ ಉದಾಹರಣೆ ಕೊಟ್ಟಿದ್ದು. ನೋಡಿ, ಇದು ನಾ ಕೊಟ್ಟಿರೋ ಬ್ರೂಡು ತೈಸಾಕ್ ಬ್ರೂಡಲ್ಲಿ ಪ್ಯೂಪ ಆದಮೇಲೆ ಕೊಳೆಯುತ್ತೆ. ಇಲ್ಲಿ ಪ್ಯೂಪಕ್ಕಿಂತ ಮುಂಚೆನೇ ಲಾರ್ವಾ ಇರುತ್ತೆ. ನಿಮಿಷ ಎಲ್ಲಿ ಹೋಯಿತು, 1 ನಿಮಿಷ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಪ್ಯೂಪಕ್ಕಿಂತ ಮುಂಚೆನೇ ಈ ಥರ. ಹಂಗಂತ ಇದು ತೈಸಾಕ್ ಬ್ರೂಡಲ್ಲ. ರಾಣಿ ಮೊಟ್ಟೆ ಇಡುತ್ತೆ, ಲಾರ್ವಾ ಆಗುತ್ತೆ, ನಿಧಾನಕ್ಕೆ ಪಡೆಯ ಬಲಿಷ್ಠ ಪಡೆ ಕ್ಷೀಣಿಸುತ್ತಾ ಬರುತ್ತೆ. ಅದರದ್ದು ಹುಳಗಳು ಕ್ಷೀಣಿಸುತ್ತಾ ಬರುತ್ತೆ. ಹಾಗಂತ ಹೊಸ ರೊಟ್ಟು ಕೂಡ ಕಟ್ಟುತ್ತೆ. ಇದನ್ನ ಕೊಟ್ಟಿರೋ ಬ್ರೂಡ, ಇದು ನೋಡಿ, ಇದು ಹೊಸ ರಟ್ಟು ಕಟ್ಟಿದ್ದು.
ಇನ್ನೂ ರಟ್ಟನ್ನು ಕೂಡ ಕಟ್ತಾ ಇದೆ ನೋಡಿ, ಬೆಳೆದಾಗ ಕಾಣಿಸ್ತಿದೆ. ರಟ್ಟನ್ನು ಕಟ್ತಾ ಇದೆ. ಅದೇ ಥರ ಈ ಥರ ರೇಷನ್ನು ಇದೆ. ಇದೇ ಥರ 28 ಬಾಕ್ಸ್ ಆಗಿದೆ. ಈ ವರ್ಷ ತುಪ್ಪನೇ ಇಲ್ವಾ ಅಂತ ನನಗೆ. ಈಗ ಹೇಳಿರೋ ಕಾಲೋನಿ ಕೊಡಲಿಕ್ಕೆ ಸರಿಯಾಗ್ಬಿಡುತ್ತೆ. ಈ ಥರ ಇದ್ದಾಗ ಬ್ರೂಡ್ ಕೊಟ್ಟು ಫೀಡ್ ಕೊಟ್ಟು ಎಲ್ಲ ಟ್ರೈ ಮಾಡಿ ಆಯಿತು, ಆದರೂ ಕೂಡ ಯಾವುದೇ ರೀತಿಯ ಲಕ್ಷಣ ಇಲ್ಲ. ಇದು ಇನ್ನೊಂದು ರೋಗ, ಏನು ಅಂತ ಗೊತ್ತಿಲ್ಲ. ಎಷ್ಟು ಸ್ಟ್ರೆಂತ್ ಇತ್ತು ಗೊತ್ತಾ ಇದು? ತುಂಬ ಎಷ್ಟೊತ್ತಿಗೆ ಸೂಪರ್ ಫುಲ್ ಆಗೋ ರೇಂಜಿಗೆ ಬರಬೇಕಿತ್ತು. ಏನಪ್ಪ ಈ ವರ್ಷ ಜೇನು ಕೃಷಿ ನೋಡಿ ಪೂರ್ತಿ ವಾತಾವರಣದ ಮೇಲೆ ಡಿಪೆಂಡ್ ಆಯಿತಾ. ಅದಕ್ಕೆ ನಾನು ಹೇಳೋದು ಜೇನು ಕೃಷಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ. ನೀವು ನೋಡಿದ್ರೆ ಇದರಲ್ಲಿ ಎಷ್ಟು ಚೆನ್ನಾಗಿ ಲಾರ್ವಾ ಆಗಿದೆ ನೋಡಿ. ಪ್ಯೂಪ ಆಗಲ್ಲ, ಅಲ್ಲೊಂದು ಇಲ್ಲೊಂದು ಪ್ಯೂಪ. ಇದಕ್ಕೆ ಏನು ಮಾಡ್ತೀನಿ ಈಗ, ರಾಣಿನ ತೆಗೆದು ಬಿಡ್ತೀನಿ. ರಾಣಿ ತೆಗೆದು ಒಂದು ಕ್ವೀನ್ ಫೇಲ್ ಆಗಿರೋದಿದೆ, ಅದಕ್ಕೆ ಕೊಟ್ಟು ನೋಡ್ತೀನಿ. ಹೆಚ್ಚಾಗಿ ಕ್ವೀನ್ ಫೇಲ್ ಆಗಿದ್ದು ಜಾಸ್ತಿ ಹೊತ್ತು ಅಕ್ಸೆಪ್ಟ್ ಮಾಡಲ್ಲ, ನೋಡೋಣ. ನೋಡಿ ಇದು ಕೂಡ ಹೊಸ ರಟ್ಟು ಅವೇ ಕಟ್ಟಿದ್ದು. ಹೊಸ ರಟ್ಟು ಕಟ್ತಾಯಿದೆ, ಮೊಟ್ಟೆನೂ ಇಡ್ತಾಯಿದೆ, ಎಲ್ಲ ಆಗ್ತಾಯಿದೆ. ಆದರೆ ಕಾಲಲ್ಲಿ ಬೆಳವಣಿಗೆ ಇಲ್ಲ. ಇದು ನಿಧಾನವಾಗಿ ಹಿಂಗೆ ಕಡಿಮೆ ಆಗೇ ನೋಡಿ. ರಾಣಿನೂ ಇದೆ ಇಲ್ಲೇ. ಎಲ್ಲೋಯ್ತು ರಾಣಿ? ರಾಣಿ ಇರುತ್ತೆ, ಮೊಟ್ಟೆ ಇಡುತ್ತೆ, ಎಲ್ಲದೂ ಸರಿ. ಪ್ಯೂಪ ಮಾತ್ರ ಆಗಲ್ಲ. ಈ ಥರದ್ದು ನಿಮಗೂ ಯಾರೋ ಕಾಣಿಸಿದರೆ ಕಮೆಂಟ್ ಮಾಡಿ, ಅಥವಾ ಇದ್ರ ಬಗ್ಗೆ ಯಾರು ಮಾಹಿತಿ ಇದ್ದವ್ರು ನೋಡಿ. ನಾನು ಇದಕ್ಕೆ ಬೇರೆ ಒಂದು ಜಾಗದಲ್ಲಿ 2 ಬ್ರೂಡ್ ಕೊಟ್ಟು ನೋಡಿದೆ. ಅದಾದಮೇಲೆ ಸರಿಯಾಗಿ ಫೀಡ್ ಕೊಟ್ಟು ನೋಡಿದೆ. ಒಬ್ಬರಂದು ಚಳಿಗೆ ಅಂತ, ಸೊ ಹಂಗಾಗಿ ಬಿಸಿಲಲ್ಲಿರೋ ಪಡೆ ಆಗತ್ತೆ. ಬಿಸಿಲಲ್ಲಿರೋ ಪಡೆ ಅದು ಕೂಡ ಅಟ್ಯಾಕ್ ಆಗಿದೆ. ಅಟ್ಯಾಕ್ ಅಲ್ಲ, ಬಂದಿದೆ. ನಿಮಗೇನಾದ್ರು ಗೊತ್ತಿದ್ದರೆ ಹೇಳಿ. ಇನ್ನು ರಾಣಿ ಚೇಂಜ್ ಮಾಡಿ ನೋಡಬೇಕಷ್ಟೆ. ಈಗ ಈ ರಾಣಿ ತೆಗಿತೀನಿ, ನೋಡೋಣ ಏನಾಗುತ್ತೆ ಅಂತ. ಟ್ರಯಲ್ಲಿಗೆ ಇದ್ರ ಅಪ್ಡೇಟ್ ಕೊಡ್ತೀನಿ ನಾನು, ಏನಾಗಿದೆ ಅಂತ ನೋಡೋಣ. ಕೆಲವೊಂದಿಷ್ಟಕ್ಕೆಲ್ಲ ಮೆಡಿಸಿನ್ ಇರಲ್ಲ, ವರ್ಕ್ ಆಗಲ್ಲ. ಆಮೇಲೆ ಕೆಲವೊಬ್ಬರು ಕೇಳ್ತಿದ್ವಿ ಯಾವಾಗ ಡಿವೈಡ್ ಮಾಡೋದು ಲಾಸ್ಟು ಅಂತ. ಡಿವೈಡ್ ಅಲ್ಲ, ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಏರಿಯಾದಲ್ಲಿ ನೋಡಿ, ಈ ಏರಿಯಾದಲ್ಲಿ ಈ ಜಾಗದಲ್ಲಿ ಇಟ್ಟಿರೋ ಅಷ್ಟೂ ಜೇನುಗೂಡು ಪಾಲಾಗಿ ಹೋಗಿದೆ. ಕೆಲವೊಂದಿಷ್ಟು ಜಾಗದಲ್ಲಿ ಕಡಿಮೆ ಇದೆ, ಅಂದರೆ ಮೀನ್ಸ್ ಫೀಡಿಂಗ್ ಇನ್ನೂ ಕೊಡೋ ಪರಿಸ್ಥಿತಿ ಇದೆ. ರಾಣಿ ಇದೆ, ಮೊಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಮೊಟ್ಟೆ ಕೂಡ ಇಟ್ಟಿದೆ ನೋಡಿ. ಆದರೆ ಇಲ್ಲ. ಈ ಥರ ನಿಮ್ಗೆ ಏನಾದ್ರು ಆಗಿದ್ದರೆ ಗೊತ್ತಿದ್ದರೆ ಮಾಹಿತಿ ಕಳಿಸಿ ನನಗೆ, ನೋಡೋಣ ಏನಾಗುತ್ತೆ ಇದು ಅಂತ.